ಯಾವನೋ ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ. ನಿಮ್ಮ ಅಪ್ಪನ ತರಾನೇ ಆಕ್ಟಿಂಗ್ ಮಾಡ್ಕೊಂಡಿರ್ಬೋದಲ್ಲ ಅಂತೆಲ್ಲ ಆಗಿ ನಂಗೆ ಓದಂದ್ರೆ ನಂಗೆ ಇಷ್ಟ ಇಲ್ಲ ಅಂತ 10th ಸ್ಟ್ಯಾಂಡರ್ಡ್ ಅಲ್ಲಿ ಹೀಗೆ ಗೇವ್ ಅಪ್. ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ಏನೇ ಇಷ್ಟು ದೊಡ್ಡ ಮಗ ಇಟ್ಕೊಂಡಿದ್ಯಾ, ಅವನು ಏನು ದುಡಿತಾ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ದುಡ್ಡು ದುಡಿಲಿಲ್ವಾ, ಇಟ್ಸ್ ಓಕೆ, ಯಾರು ಏನ್ ಬೇಕಾದ್ರೆ ಮಾಡ್ಬಲ್ರು. ನನ್ನ ಮಗಳು 10ನೇ ಕ್ಲಾಸ್ ಆದ್ಮೇಲೆ ಅವಳು ಓದ್ಲಿಲ್ಲ, ಸೊ ವಿ ಸೆಡ್ ಯೆಸ್ ಟು ಇಟ್. ಯಾಕೆ ರಿಸ್ಕ್? ರಿಸ್ಕ್ ಏನಿಲ್ಲ, ನೆಮ್ಮದಿ ಅದು. ಆ ಒಳ್ಳೆ ರೈತರಾದ್ರೂ ಕೂಡ ಏನು ಲಾಸ್ ಇಲ್ಲ. ನನಗೇನಾಯ್ತು, ಐ ಡಿಡ್ ನೆವರ್ ಎಕ್ಸ್ಪೆಕ್ಟ್ ಆಲ್ ಆಫ್ ದಟ್ ಫ್ರಮ್ ದೆಮ್ ಅಟ್ ಆಲ್. ಮನಸ್ಸು ಚೆನ್ನಾಗಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ತಮ್ಮ ಮೂಲ ಬೆಂಗಳೂರಲ್ಲ? ಬಾರ್ನ್ ಬ್ರಾಟ್ ಅಪ್ ಎಲ್ಲ ಇಲ್ಲ. ಯಾವ ಏರಿಯಾ? ನಾನ ತರ ಜಯನಗರ, ಮಲ್ಲೇಶ್ವರ. ಎಷ್ಟು ಮಕ್ಕಳು ನೀವು? ಅಪ್ಪಂಗೆ 3 ಜನ, ನಾನ್ ಮದಿದವಳು, ನನ್ನ ಅಕ್ಕ, ನನ್ನ ತಂಗಿ. ನೀವು 3 ಹೆಣ್ಮಕ್ಳೆ? 3 ಹೆಣ್ಮಕ್ಳೆ. 3 ಲಕ್ಷ್ಮಿಯರು. ಹೌದು, ನಿಜ. ಏನ್ ಮಾಡ್ತಿದ್ರು? ಅಪ್ಪ HAL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹಿಂದೂಸ್ತಾನ್ ಏರೋನಾಟಿಕ್ಸ್. ಹೌದು. ಓ, ಮಹಾರಾಜ ಸೂಪರ್ವೈಸರ್ ಆಗಿದ್ರು ಅವರು. ವೆರಿ ನೈಸ್. ವೆರಿ ನೈಸ್. ಬೇರೆ ಇಬ್ರು ಸಿಸ್ಟರ್ಸ್ ಅವರು ಒಳ್ಳೆ ಸಂಗೀತ ಹಾಡ್ತಾರೆ. ನಮ್ಮ ತಂದೆ ಬಾಲಮುರಳಿ ಕೃಷ್ಣಗೆ ಅವ್ರಿಗಿರೋ ಥರ ವಾಯ್ಸ್ ನನ್ನ ಅಪ್ಪನಿಗಿತ್ತು. ನಮ್ಮನ್ನೆಲ್ಲ ನೋಡ್ಕೊಳ್ಬೇಕು ಅನ್ನೋದ್ರಲ್ಲೆಲ್ಲೋ ಅವ್ರನ್ನವ್ರು ಕಳ್ಕೊಂಡ್ಬಿಟ್ರ ಅಂತ ಅನ್ಸುತ್ತೆ ಒಂದೊಂದ್ಸಲಿ. ನನ್ನ ಅಮ್ಮನೂ ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಕಸೂತಿ ಎಲ್ಲ ಮಾಡೋರು. ಅವರು ಅಷ್ಟೇ, ನಮಗೆ ಉಪ್ಪಿಟ್ಟು ಮಾಡಾಕು, ಕೇಸರಿಬಾತ್ ಮಾಡಾಕೋದ್ರಲ್ಲೇ ಪಾಪ ಅವ್ರದ್ದು ಪ್ರೆಷಿಯಸ್ ಕಲೆ ಎಲ್ಲ ಹೊರಟೋಯ್ತು. ನನ್ನ ಅಕ್ಕನೂ ಶೀಸ್ ಎ ವೆರಿ ಗುಡ್ ಟೀಚರ್. ಶೀಸ್ ಇನ್ ಹಿಮಾಂಶು ಜ್ಯೋತಿ ಕಲಾಪೀಠದಲ್ಲಿದ್ದಾಳೆ. ನನ್ನ ತಂಗಿ ಅವಳು ಬುದ್ಧಿವಂತೆ, ತುಂಬ ಚೆನ್ನಾಗಿ ಓದೋಳು. ಹಾಗಾಗಿ ಅವಳು ಸಮ್ ಕೋರ್ಸ್ ಆನ್ ನರ್ಸಿಂಗ್ ಮಾಡಿಕೊಂಡು ಶಿ ಇಸ್ ದೇರ್ ಅಬ್ರಾಡ್. ನೀವು ಮದುವೆ ಆಗ್ತಿಂದ ಬೈಲಿಲ್ವಾ ಮನೆ ಅಪ್ಪ? ಬೈದ್ರು, ಇಷ್ಟಪಡಲಿಲ್ಲ. ನಾಟಕದವ್ರನ್ನೆಲ್ಲ ಮದುವೆ ಆಗಬಾರ್ದು, ಅವ್ರಿಗೆಲ್ಲ ಇಬ್ರಿಬ್ರು ಹೆಣ್ತಿರಿರ್ತಾರೆ, ಹಾಗಾಗಿ ನೀನು ಮಾಡ್ಕೊಳ್ಳೇ ಕೂಡ್ದು ಅಂತ ತುಂಬ ವಿರೋಧಿಸಿದ್ರು. ಆದರೆ ನನ್ನ ಅಜ್ಜಿ ಬಿಡಲಿಲ್ಲ. ನನ್ನ ಅಮ್ಮ ತುಂಬ ಮಡಿಯವಳು. ಅದು ಹೆಂಗೆ ಅವಳು ಒಪ್ಕೊಂಡ್ಲೋ ಗೊತ್ತಿಲ್ಲ. ಅವಳು ಹೇಳಿದ್ಲು, ಇಲ್ಲ ಮಾಡ್ಕೊಡು ಪರವಾಗಿಲ್ಲ ಅಂತ. ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಕ್ಕೆ ನಮ್ಮ ಅಪ್ಪ ಒಪ್ಕೊಂಡ್ರು, ಇಲ್ಲ ಒಪ್ಕೊಳ್ತಾ ಇರಲಿಲ್ಲ. ಸೊ ಲವ್ ಆದ್ಮೇಲೆ ಅರೇಂಜ್ ಆಯಿತು? ಹೌದು. ಈ ತೆಲುಗು ಸಿನಿಮಾ ಥರ ಟಾಟಾ ಸುಮೋದಲ್ಲಿ ಓಡಿಸ್ಕೊಂಬರೋದು ಅಂತ ಏನಾಗಿಲ್ಲ? ಇಲ್ಲ ಆ ಥರದೆಲ್ಲ ಏನಾಗಲಿಲ್ಲ. ಬಿಕಾಸ್ ನಮ್ಮಿಬ್ರು ಮೈಂಡ್ ಸೆಟ್ ಒಂದು ಸ್ವಲ್ಪ ಒಂದೇ ಥರ ಇತ್ತು. ಓಕೆ. ಹಾಗಾಗಿ ದೇ ಹ್ಯಾಡ್ ಟು ಅಗ್ರಿ ಬಿಕಾಸ್ ಆಫ್ ಮೈ ಗ್ರಾನಿ. ಅವ್ರ ಜಾತಕ ಎಲ್ಲ ನೋಡೋರು, ಇವ್ರಿಬ್ರದ್ದು ಕೂಡ್ ಬರುತ್ತೆ ಅಂತ ಹೇಳಿದ್ದಕ್ಕೆ ನಮ್ಮ ಅಪ್ಪ ಹ್ಞೂ ಅಂತ ಅಂದ್ರು. ಸೊ ಆಮೇಲೆ ಪ್ರೂವ್ ಮಾಡಿದ್ರಿ ಇಲ್ಲ ನಿಮ್ಮ ಡಿಸಿಷನ್ ಕರೆಕ್ಟ್ ಇದೆ ಅಂತ? ಪೇರೆಂಟ್ಸ್ ಚಿಕ್ಕಲ್ಸಂದ್ರದಲ್ಲಿದ್ದಾರೆ, ಇಬ್ರಿಗೂ ವಯಸ್ಸಾಗಿದೆ. ನಮ್ಮ ಅಪ್ಪನಿಗೆ 84 ವರ್ಷ, ನನ್ನ ಅಮ್ಮನಿಗೆ 83 ವರ್ಷ. ನಿಮ್ಮ ಮಕ್ಕಳು? ನನ್ನ ಮಕ್ಕಳು ಒಬ್ಬ ಮೊಯ್ ಥಾಯ್ ಅಂತ ಒಂದು ಥೈಲ್ಯಾಂಡಿನ ಆಟ, ಅದು ಅರೆ ನಮ್ಮದೇ ಆಟ ಅಲ್ಲಿ ಹೋಗಿರೋದು. ಅದ್ರಲ್ಲಿ ಅವನು ಈಸ್ ಅ ಫೈಟರ್ ಅಂಡ್ ತುಂಬಾ ಹೆಸರು ಮಾಡಿದ್ದಾನೆ. ಹಿ ಸ್ಟ್ಯಾಂಡ್ಸ್ 14th ರ್ಯಾಂಕ್ ಥ್ರೂ ಔಟ್ ವರ್ಲ್ಡ್. ಸೊ ಹಿಸ್ ಡೂಯಿಂಗ್ ಗುಡ್ ಜಾಬ್. ಹೌದು, ಜಗತ್ 14ನೇ ರ್ಯಾಂಕ್. ಏನವ್ರ ಹೆಸರು? ಸೂರ್ಯ ಸಾಗರ್ ಅಂತ. ಓಹೋ, ಈ ಹೊರಗಡೆ ಹಾಕಿದ್ರಲ್ಲ ಬೋರ್ಡ್? ಹೌದೌದು, ವಾನರ್ ಸೇನಾ ಅದ ಒಂದೇ. ಅವನಿಗೆ ಒಂದು 10ನೇ ಕ್ಲಾಸ್ ಆದ್ಮೇಲೆ ನಾನು ಓದೋದಿಲ್ಲ ಅಂತ ಹೇಳ್ದ. ನಾನು ಇದಕ್ಕೆ ಹೊರಟೋಗ್ತೀನಿ ಅಂತ ಹೇಳ್ದ. ಸೊ ಒಪ್ಕೊಂಡ್ವಿ, ಬಿಕಾಸ್ ಅವ್ನು ಗೊತ್ತಾಗ್ತಾ ಇತ್ತು ಅವ್ನಿಗೆ ಅಷ್ಟು ಪ್ಯಾಷನ್ ಇದೆ, ಅದು ಮಾಡಬೇಕು ಅಂತ ಆಸೆ ಪಡ್ತಾನೆ ಅಂತ. ಸೊ ವಿ ಸೆಡ್ ಯೆಸ್. ನನ್ನ ಮಗಳು 10ನೇ ಕ್ಲಾಸ್ ಆದ್ಮೇಲೆ ಅವಳು ಓದಲಿಲ್ಲ. ಅವಳಂದು ನಂಗೆ ಬೇಡ ಓದೋದು, ನಾನು ಬೇರೆ ನಾನು ಮಾಡ್ತೀನಿ ಅಂತ. ಸೊ ವಿ ಸೆಡ್ ಯೆಸ್ ಟು ಇಟ್. ಯಾಕೆ ರಿಸ್ಕ್? ರಿಸ್ಕ್ ಏನಿಲ್ಲ, ನೆಮ್ಮದಿ ಅದು. ಆಕ್ಚುಲಿ ಯಾಕೆ ಹೇಳ್ತೀನಿ, ಇವಾಗಲೂ ಅಷ್ಟೇ ಮಕ್ಕಳು ಚೂಸ್ ಮಾಡಬೇಕಾಗತ್ತೆ ಅನ್ಸುತ್ತೆ. ಪೇರೆಂಟ್ಸು ಒಳ್ಳೆ ರೈತರಾದರೂ ಕೂಡ ಏನು ಲಾಸ್ ಇಲ್ಲ. ಒಳ್ಳೆ ಆಹಾರ ಬೆಳೆಯೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ರಿಸರ್ಚ್ ಮಾಡಿದ್ರು ಕೂಡ ಮಕ್ಕಳು ಒಳ್ಳೆ ಕಾಂಟ್ರಿಬ್ಯೂಷನ್ ಜಗತ್ತಿಗೆ. ಎಲ್ಲ AI ಬರ್ತಾ ಇದೆ ಅಂತ ನಾವು ತುಂಬ ಏನು ಆ ಕಡೆಗೆ ಹೋಗಬೇಕಾಗಿಲ್ಲ. ನಾವು ಬ್ಯಾಕ್ ಹೋದ್ರೇ ಒಳ್ಳೆಯದು. ಮುಂಚೆ ಎಲ್ಲ ಕಾರ್ಪೆಂಟ್ರ್ ಮಗ ಕಾರ್ಪೆಂಟ್ರು, ಕಾಬ್ಲರ್ ಮಗ ಕಾಬ್ಲರ್, ಈ ಥರ ಇತ್ತು. ಅದೇ ಹುದ್ದೆನಲ್ಲಿ ಇದ್ಕೊಂಡೇ ಅವ್ರದ್ದೇ ಬಿಸ್ನೆಸ್ನ ಒಳ್ಳೆ ರೀತಿ ಆಧುನಿಕನ ಇಟ್ಕೊಂಡು ಅವ್ರದ್ದು ಕಲೆನೂ ಇಟ್ಕೊಂಡು ಮುಂದುವರ್ಸಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಇವನ್ ನೋಡ್ತಾ ಇದ್ದೀವಿ ನಾವು, ಅಕ್ಸಾಲಿಗರು ಇರ್ತಾಯಿದ್ರು ಮುಂಚೆ, ಕೂತು ಕೈಯಲ್ಲಿ ಮಾಡೋರು, ಡಿಸೈನ್ ಮಾಡೋರು. ಇವಾಗ ಅವರೇ ಇಲ್ಲ. ಅವ್ರ ಮಕ್ಕಳು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾಕಂದರೆ ಅದು ಒಂದು ಕೈಂಡ್ ಆಫ್ ಪೀಸ್ ಆಫ್ ಮೈಂಡ್. ಅದು ಕೂತು ಕೆಲಸ ಮಾಡ್ಬೇಕಾದ್ರೆ ಎಷ್ಟೊಂದು ಮರಿತೀವಿ, ಆ ಪರ್ಫೆಕ್ಷನ್ ಬರೋ ಕಡೆ ಯೋಚನೆ ಮಾಡ್ತೀವಿ. ದಟ್ಸ್ ಆಲ್ ಸಮಥಿಂಗ್ ರಿಲೇಟೆಡ್ ಟು ದಿಸ್ ಆಸ್ ವೆಲ್. ನೋಡಿ, ಈಗ ಮಕ್ಕಳು SLCಗೆ ಬಿಟ್ಬಿಡ್ತೀನಿ, ಇಬ್ರು ಮಕ್ಕಳು ಟೆನ್ಷನ್ನು, ಮನೇಲಿ ಗಲಾಟೆ, ಕಿರಿಕೋ, ಹೋಗೋ ನೀನು ಆಲ್ಕಲಿ ಇಲ್ಕಲಿ ಇಲ್ಲಾಂದ್ರೆ ಹೊಡೆದಾಕ್ಬಿಡ್ತೀನಿ. ಇಲ್ಲ, ನಾನೇ ಹೇಳ್ತೀನಿ, ನನ್ನ ಬಗ್ಗೆನೇ ಹೇಳ್ತೀನಿ. ನಾನು ಸಣ್ಣಕ್ಕಿರ್ತಾ ನಾನು ಡಿಸ್ಲೆಕ್ಸಿಕ್ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಅವೆಲ್ಲ ಹೆಸರು ಗೊತ್ತಿರಲಿಲ್ಲ ಆವಾಗ. ಅದಕ್ಕೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾನು ಡಿಸ್ಲೆಕ್ಸಿಕ್ ಅಂದರೆ ನಾನು ತುಂಬ ಚೆನ್ನಾಗಿ ಒಳ್ಳೆ ಲಿಸ್ನಿಂಗ್ ಇತ್ತು, ನನಗೆ ಗ್ರಹಿಕೆ ಇತ್ತು, ಆದರೆ ನಾನು ಬರೆಯೋಕ್ಕಾಗ್ತಾ ಇರಲಿಲ್ಲ. ನನ್ನ ನೆನಪಿದೆ, ನಾನು 9ನೇ ಕ್ಲಾಸಲ್ಲಿ ಫೇಲ್ ಆಗಿಬಿಟ್ಟೆ. ಯಾಕಂದ್ರೆ ನನಗೆ ಎಲ್ಲದರಲ್ಲೂ ಪ್ರೈಸ್ ತೊಗೋತಿದ್ದೆ ಆ್ಯಸ್ ಐ ಸೆಡ್. ಬಟ್ ಮ್ಯಾಥ್ಸಲ್ಲಿ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ನನಗೆ ಆಗ್ತಾ ಇರಲಿಲ್ಲ. ನಂಗೆ ಅರ್ಥವೂ ಆಗ್ತಾ ಇರಲಿಲ್ಲ, ಒಳಗಡೆಗೂ ಹೋಗ್ತಾ ಇರಲಿಲ್ಲ. ಆ ಹೆದರಿಕೆಗೆ ತುಂಬ ಕಳ್ಚ್ಕೊಳ್ತಾ ಇದ್ದೆ. ಅಂದರೆ ಹೆಸಿಟೇಷನ್ ಸ್ಟಾರ್ಟ್ ಆಯಿತು, ಯಾರಿಗೂ ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ, ಇನ್ಸೆಕ್ಯೂರಿಟೀಸು, ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ. ನಾನಾ ಥರ ಬಾಧೆಗಳನ್ನ ಅನುಭವಿಸಿದೆ ನಾನು. ಶೆಲ್ ಒಳಗೆ ಹೊರಟೋದೆ. ಇಷ್ಟೆಲ್ಲ ಟ್ಯಾಲೆಂಟೆಡ್ ಇರೋಳು ಶೆಲ್ ಒಳಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅದನ್ನ ಪ್ರೋತ್ಸಾಹಿಸ್ಬಿಟ್ರೆ ನಾವು ಏನೂ ಆಗೋಗ್ತೀವಿ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ.
ಯಾವಾಗ ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ನಾವೇನಾರ ನಮ್ಮನ್ನು ನಾವು ಕಷ್ಟಪಟ್ಟರೆ ನಮ್ಮಲ್ಲಿರೋ ಆ ಟ್ಯಾಲೆಂಟ್ ಕೂಡ ಹೊರಟೋಗ್ಬಿಡುತ್ತೆ. ನಮಗೇನು ಪ್ರಾಬ್ಲಮ್ ಇರಲಿಲ್ಲ. ಓನ್ಲಿ ಪ್ರಾಬ್ಲಮ್ ವಾಸ್ ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ. ಬಿಕಾಸ್ ಅದನ್ನು ಹೇಳ್ಕೊಡೋ ರೀತಿ ಒಂದು ಸ್ವಲ್ಪ ಬೇರೆ ಥರದಲ್ಲಿ ಹೇಳ್ಕೊಟ್ಬಿಟ್ಟಿದ್ದಿದ್ರೆ ನಾನು ಅದನ್ನು ಮಾಡ್ತಾ ಇದ್ದೆ ಅನ್ಸುತ್ತೆ. ಇಷ್ಟೆಲ್ಲ ಮಾಡೋಳು ನನಗೆ ಅದು ಯಾಕೆ ಮಾಡೋಕ್ಕಾಗಲ್ಲ? ಸೊ ದಿಸ್ ಕ್ವಶನ್ ನನಗೆ ಯಾವಾಗಲೂ ತಲೆನಲ್ಲಿ ಇರ್ತಾ ಇತ್ತು. ನಾನು 10th ಪಾಸ್ ಆಗಿದ್ದು ನನ್ನ ಕ್ಲೋಸ್ ಫ್ರೆಂಡಿಂದ. ನಾನೊಬ್ಳು ಸ್ಕೂಲಲ್ಲಿ ತುಂಬ ಟ್ಯಾಲೆಂಟೆಡ್ಡು, ನನಗೆ ತುಂಬ ಅಭಿಮಾನಿಗಳಿದ್ರು. ಸ್ಕರ್ಟ್ ಹಿಂದೆ ಎಲ್ಲ ನನ್ನ ಹೆಸರು ಬರ್ಕೊಳ್ಳೋರು. ನಾನು ಸ್ಟೇಜ್ ಮೇಲೆ ಬಂದರೆ ತುಂಬ ಫ್ಯಾನ್ ಫಾಲೋವರ್ಸ್ ಇದ್ದರು ನನಗೆ. ಇಷ್ಟೆಲ್ಲ ಇದ್ದಾಗ ನಾನು ಯಾವಾಗ 10th ಸ್ಟ್ಯಾಂಡರ್ಡಲ್ಲಿ ಟೈಫಾಯ್ಡ್ ಆಯಿತು. ಟೈಫಾಯ್ಡ್ ಆಗಿ 1-2 ತಿಂಗಳು ಹಾಸ್ಪಿಟಲೈಸ್ ಆಗಿ ನಾನು ಆಮೇಲೆ ವಾಪಸ್ ಹೋಗೋತ್ತಿಗೆ ಸಾಕಷ್ಟು ಏನೇನೋ ಕಂಟಿನ್ಯೂಟಿನೇ ಸಿಗಲಿಲ್ಲ ನನಗೆ. ನನ್ನ ಅಭಿಮಾನಿ ಅಂತ ಅದು ಒಂದು ಹುಡುಗಿ, ಅವಳು ಚಂದ್ರಿಕಾ ಅಂತ. ನನ್ನ ಹತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವಳು. ನಾನು ಯಾರ್ಯಾರ್ದೋ ಸಹಾಯ ಕೇಳಕ್ಕೆ ಹೋದೆ, ಆದರೆ ಎಲ್ಲ ಬ್ಯುಸಿ ಆಗಿಬಿಟ್ರು ಅವರವರು ಎಕ್ಸಾಮಿನೇಷನ್ಗೆ ಓದ್ಕೊಳ್ಳೋಕ್ಕೆ. ಇವಳು ಬಂದು ನನ್ನ ಹತ್ರ ಹೇಳಿದ್ಲು, ಮೀರಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಿನ್ನ ಎಕ್ಸಾಮಿನೇಷನ್ಗೆ, ನಾನು ಎಲ್ಲ ಥರ ನಿನಗೆ ಮಾಡ್ಕೊಡ್ತೀನಿ, ನೀನು ನನಗೆ ಹೇಳ್ಕೊಡೋಕೆ ಬಿಡ್ತೀಯ ಅಂತ. ಅಯ್ಯೋ ಫಸ್ಟ್ ಹೇಳ್ಕೊಡ್ತಾ ಇನ್ನು ನಾನು ಕಲ್ತ್ಕೊಂಡ್ರೆ ಸಾಕಾಗಿದೆ, ನಾನು ಫೇಲ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ. ಬಿಕಾಸ್ ನಮ್ಮಮ್ಮ ಆಗಲೇ ಡಿಸೈಡ್ ಮಾಡಿಬಿಟ್ಟಿದ್ರು ಇವಳು ಮೋಸ್ಟಾಗಿ ಫೇಲೇ ಈ ಸತಿ ಅಂತ ಡಿಟೈನ್ಡ್ ಲಿಸ್ಟಲ್ಲಿ ಹುಡುಕ್ಬೇಕು ಅನ್ನೋ ಥರನೇ ಆಗೋಗಿತ್ತು. ಸೊ ವೆನ್ ಶಿ ಸ್ಟಾರ್ಟೆಡ್ ಟ್ರೈನಿಂಗ್, ಗೊತ್ತಿಲ್ದಂಗೆ ಅವಳು ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಲು ಅಂದರೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ 10th ಸ್ಟ್ಯಾಂಡರ್ಡ್. ಮ್ಯಾಥ್ಸು ಮತ್ತು ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿನಲ್ಲಿ ಎಲ್ಲದರಲ್ಲೂ ಜಾಸ್ತಿ ಮಾರ್ಕ್ಸೇ ಬಂತು. ಬಯಾಲಜಿನಲ್ಲಿ ಬರ್ತಾಯಿತ್ತು, ಯಾಕೆ ನಂಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಮತ್ತು ಡಯಾಗ್ರಾಮ್ಸ್ ಎಲ್ಲ ನಂಗೆ ಸಖತ್ ಈಸಿ. ನಾನು ಮಿಮಿಕ್ರಿ ಮಾಡ್ತಾಯಿದ್ದೆ, ಏನೇನೋ ಮಾಡ್ತಾಯಿದ್ದೆ ಅಂತ ಹೇಳಿದೆ. ಅದೆಲ್ಲದೂ ಇದ್ದಿದ್ದರಿಂದ ನಾನು ಆ ಆಸ್ಪೆಕ್ಟಲ್ಲಿ ಚೆನ್ನಾಗಿದ್ದೆ. ಬಟ್ ಇದು ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಬಟ್ ಎಷ್ಟು ಚೆನ್ನಾಗಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ಲು ಅಂದರೆ ಅವಳಿಗೂ ಗೊತ್ತಾಗಲಿಲ್ಲ, ನನಗೂ ಗೊತ್ತಾಗಲಿಲ್ಲ. ನನಗೆ ಕೇಳಿದ್ದು ತಿನ್ನಿಸಿ, ನನಗೇನು ಬೇಕೋ ಅದನ್ನ ಮಾಡಿ, ಬೆಳಗ್ಗೆ 6 ಗಂಟೆಗೆ ನನ್ನ ಎಬ್ಬಿಸ್ಕೊಂಡು ಕರ್ಕೊಂಡೋಗಿ ಪಾರ್ಕಲ್ಲಿ ಕೂತ್ಕೊಂಡು, ದೇವಸ್ಥಾನದಲ್ಲಿ ಕೂಡಿಸ್ಕೊಂಡು, ಎಲ್ಲ ಕಡೆ ಕರ್ಕೊಂಡು ಹೋಗಿ, ಒಂದು ಚೂರು ಬೇರೆ ಮಾತಿಲ್ಲ. ಕ್ವಶನ್ ಕೇಳೋದು, ನಾನು ಆನ್ಸರ್ ಹೇಳೋದು. ಅವಳು ಏನೋ ಬೇರೆ ನಾನಾ ಥರ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಕೇಳೋಳು, ನಾನು ಆನ್ಸರ್ ಹೇಳ್ತಾ ಇದ್ದೆ. ನನಗೆ ಈಸಿ ಆಗಲಿ ಅಂತ ನಾನು ಎಲ್ಲ ಓದಿರೋದನ್ನೆಲ್ಲ ಟೇಪ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಮಾಡಿಕೊಂಡು ಮನೆಗೆ ಹೋಗಿ ನಿದ್ದೆ ಬರೋ ತನಕ ಮಾತ್ರ ನಾನು ಕೇಳ್ತಾ ಇದ್ದಿದ್ದು. ಆಮೇಲೆ ಕೇಳ್ತಾ ಇರಲಿಲ್ಲ. ನಾನು ದಂಡಿಸ್ಕೋತಾನೆ ಇರಲಿಲ್ಲ. ಸೊ ಇಡೀ ರಾತ್ರೆಲ್ಲ ಎದ್ದು ಓದಬೇಕು, ಅವೆಲ್ಲ ಇಲ್ಲ. ಟೀ ಕುಡ್ಕೊಂಡು ಓದ್ಬೇಕಿಲ್ಲ, ಇಲ್ಲ ನಿದ್ದೆ ಬರೋವರೆಗೂ ಕೇಳಿಸ್ಕೊಳ್ತಾ ಇದ್ದೆ. ಅದೇನೇನಿದೆ ಎಲ್ಲ ನಾನೇ ಓದ್ಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟಿದ್ದೆ, ಟೇಪ್ ರೆಕಾರ್ಡ್ರಲ್ಲಿ ಹಾಕ್ತಾ ಇದ್ದೆ. ಫುಲ್ಲು ಹಿಸ್ಟ್ರಿ ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಅದೇನು ಎಷ್ಟು ಒಳಗೆ ಹೋಗುತ್ತೋ ಅಷ್ಟೇ. ಮತ್ತು ಮಾರನೇ ದಿನ ಬೆಳಗ್ಗೆ ಎದ್ದು ಮತ್ತು ಅದನ್ನೇ ಹಾಕ್ಕೊಂಡು ರಿಪೀಟೆಡಾಗಿ ಕೇಳಿ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ದು ನಾನು. ಆ್ಯಂಡ್ ಐ ಥಿಂಕ್ ಮಕ್ಳಿಗೂ ಬೇರೆ ಬೇರೆ ರೀತಿ ಬೇಕು ಅನಿಸುತ್ತೆ, ಹೇಳ್ಕೊಡೋ ರೀತಿ. ಆವಾಗ ಕೆಲವು ಮಕ್ಳು ಇರ್ತವೆ ಒಂದು ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಬಟ್ ಓಡಾಡ್ತಾನೆ ಅಷ್ಟು ಕೇಳಿಸ್ಕೊಂಡು ಬಿಟ್ಟಿರ್ತಾರೆ. ಅವರ ಗ್ರಹಿಕೆ ರೀತಿ ಬೇರೆ ಬೇರೆ ಇರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಅನಿಸುತ್ತೆ. 10th ಆದಮೇಲೆ ನಮ್ಮಮ್ಮ ಹೇಳಿದ್ಲು, ನೀ 10th ಆ ಎಕ್ಸಾಮ್ ರಿಸಲ್ಟ್ ಬಂದಾಗಲೂ ನಮ್ಮಮ್ಮ 3rd ಕ್ಲಾಸಲ್ಲಿ ಫಸ್ಟ್ ನೋಡಿದ್ಲು, ಸಿಕ್ಕಲಿಲ್ಲ. ಸೆಕೆಂಡಲ್ಲಿ ನೋಡಿದ್ಲು, ಸಿಗಲಿಲ್ಲ. ಡಿಟೈನ್ಡೆ ಅಂತ ನೋಡಿದ್ಲು, ಅಲ್ಲೂ ಸಿಕ್ಕಲಿಲ್ಲ. ಎಲ್ಲರೂ ಹೇಳಿದ್ರು ಇಲ್ಲ ಅವಳು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ, ದಯವಿಟ್ಟು ನೋಡಿ ಅಂತ. ನಮ್ಮಮ್ಮ ನಿಜಕ್ಕೂ ಆಶ್ಚರ್ಯಪಟ್ಟರು. ಅಂದರೆ ನೀನು ಫಸ್ಟ್ ಕ್ಲಾಸ್ ನಿಜ ನಿಂದೆ ತಾನೇ ಹೆಸರು, ಆ ಥರ ಆಗಿತ್ತು. ಈ 3 Idiots ರ್ಯಾಂಚೋ ಥರ ಅವ್ರು ಹೋಗ್ಬಿಟ್ಟು ಕೊನೆಯಲ್ಲಿ ಫೇಲ್ ಆಗಿರೋ ಲಿಸ್ಟ್ ಅದೊಟ್ಟು ಬಾಟಮ್ ಲಿಸ್ಟ್ ಹುಡುಕ್ತಿರ್ತಾರೆ, ನೋಡ್ರೆ ಟಾಪಲ್ಲಿ ಇರ್ತಾರೆ ಅವರು. ಖಂಡಿತವಾಗಿ ಹೌದು. ಬಾ ಅಂದರೆ ನೋಡಿ, ಎಂಥದ್ದೇ ಕಷ್ಟವಾದ ವಿಷಯ ಅಂತ ಇರೋಲ್ಲ, ಅದನ್ನು ಹೇಳ್ಕೊಡೋ ವಿಧಾನ. ಅಬ್ಸಲ್ಯೂಟ್ಲಿ. ಈಗ ಗಣಿತ ವಿಜ್ಞಾನ ಅಂದ ತಕ್ಷಣ ಒಂಥರ ಹೆದರ್ಸೋ ಟೋನಲ್ಲಿ, ಅಥವಾ ತುಂಬ ಕಷ್ಟ ಹೇಳಿ 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 ನಮ್ಮ ತಲೆಗೆ ಕಷ್ಟ ನಂಗೆ ಆಗೋಯ್ತು. ನಾನು ನೋಡಿ 35 ಒಳಗೆ ಓದಾಡ್ಬಿಟ್ಟೆ ನಾನು ಗಣಿತ ವಿಜ್ಞಾನ. ಅಷ್ಟೇ ಸಿಂಪಲ್ ಅದು ಅನ್ಸುತ್ತೆ, ಅಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಇಲ್ಲ ಅದು. ಅರೆ ಅವ್ರು ನಮ್ಗೆ ಹೆಂಗೆ ಭಯ ಮೂಡಿಸ್ತಾರೆ ಅಂದರೆ ಅದ್ರ ಮೇಲೆ ನೋಡಿದ್ರೆ ಓ ಮೈ ಗಾಡ್, ನಮ್ಮ ಕೆಲಸ ಸಾಧ್ಯನೇ ಇಲ್ವೇನೋ ಇದು ಅಂತ ಅನ್ಸುತ್ತೆ. ಸೂಪರ್, ಒಳ್ಳೆ ಸಂದೇಶ. ನಾನು ಎಲ್ಲ ಗುರುಗಳಲ್ಲಿ ಮನವಿ ಮಾಡೋದು, ಸೊ ದಯವಿಟ್ಟು ಈ ಗಣಿತ ವಿಜ್ಞಾನ ಅಥವಾ ಯಾವುದೇ ಇನ್ನೊಂದು ಸಮಾಜ ವಿಜ್ಞಾನ ಆಗಲಿ, ಕನ್ನಡನೇ ಆಗಲಿ, ಲ್ಯಾಂಗ್ವೇಜಸ್ಸು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅರ್ಥ ಆಗಿ ವಿದ್ಯಾರ್ಥಿಗಳ ಮಟ್ಟಕ್ಕೆ ಬಂದು ಬೋಧಿಸಿ ಅಂತ ಮನವಿ. ನನ್ನ ಮಗ ಸ್ಕೂಲಲ್ಲಿ ಸ್ಟ್ರೆಸ್ ಅನ್ಭವಿಸ್ಬೇಕಾದ್ರೆ ಐ ಸಿ ಮೈ ಡಾಟರ್. ನನ್ನ ಮಗಳು ತುಂಬ ಶಾರ್ಪು, ಪಟ್ ಪಿಕ್ ಮಾಡಿಬಿಡೋದು, ಬರೆಯೋದು. ನನ್ನ ಮಗನೂ ಸೇಮ್ ನಂದೇ ಪ್ರಾಬ್ಲಮ್. ಅವನು ಕಷ್ಟಪಟ್ಬಿಟ್ಟ ಓದ್ಬೇಕಾರೆ. ಅವನು ಚೈಲ್ಡ್ ಪ್ರಾಡಜಿ, ಎಲ್ಲ ಪ್ರಾಣಿಗಳನ್ನೂ ಹಿಡ್ಕೊಳ್ಳೋನು, ಮನೆಗೆ ಕಾಗೆ ತರೋನು, ಗೂಬೆ ತರೋನು, ಹದ್ದು ತರೋನು, ಭುಜದ ಮೇಲೆ ಕೂರ್ಸ್ಕೊಂಡು ತೊಗೊಂಡ್ಬರೋನು. ಅದಕ್ಕೆ ಕಣ್ಣಿಲ್ಲ ಅಮ್ಮ, ಕಾಲಿಲ್ಲ ಅಮ್ಮ, ನೋಡೋದಕ್ಕೆ ಹಿಂಗಾಗಿದೆ ಅಮ್ಮ, ಅದಕ್ಕೆ ಶುಶ್ರೂಷೆ ಮಾಡ್ಬೇಕಮ್ಮ, ನೋಡು ಈ ಕಾಗೆಗೆ ಮರಿ ಕಾಗೆ ಬಿದ್ದೋಗ್ಬಿಟ್ಟಿತ್ತು ಮರದಿಂದ, ನಾನು ಎತ್ಕೊಂಡು ಬಂದಿದ್ದೀನಿ. ಈ ಥರನೇ ಅವನು ಇದ್ದಿದ್ದು. ಚೇಳು ತರೋನು, ಇಷ್ಟು ಉದ್ದ ಜರಿ ಹಿಡ್ಕೊಂಡು ಬರೋನು. ಚೇಳು ನಾವೇನಾರು ಹತ್ರ ಹೋದ್ರೆ ಅದೊಂಥರ ಹಾವು ಸೌಂಡ್ ಮಾಡೋ ಥರ ಹಿಸ್ಸಿಂಗ್ ಸೌಂಡ್ ಮಾಡುತ್ತೆ. ಹೌದಾ? ನನ್ನ ಮಗ ಹತ್ರ ಹೋದರೆ ಮಾಡ್ತಾನೆ ಇರಲಿಲ್ಲ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಎಲ್ಲ ಬೀದಿ ನಾಯಿನೂ ಸರಿ ಮಾಡ್ಕೊಂಡು ಬಿಡೋನು. ಅವ್ನು ಬರ್ತಾಯಿದ್ರೆ ಒಳ್ಳೆ ಕಿಂದರಿ ಜೋಗಿ ಥರ ಅವ್ನ ಹಿಂದೆ ಒಂದಷ್ಟು ನಾಯಿ ಬರೋದು ಫಾಲೋ ಮಾಡಿಕೊಂಡು ಎಷ್ಟು ಚಂದ ಅನ್ಸೋದು ಅಂದರೆ ಅವನಿಂದ ನಾನು ಸಾಕಷ್ಟು ಕಲಿತೆ. ಕಪ್ಪೆ ಮೊಟ್ಟೆಯಿಂದ ಕಪ್ಪೆ ಆಗೋ ಆ ಫುಲ್ಲು ಪ್ರೋಸೆಸ್ನ ನಾನು ನೋಡಿದ್ದೀನಿ. ಹಾಂ.
ನಿಮ್ಮ ಮಗ ಮಾಡಿದ್ರು? ಹೌದು, ಚಿಟ್ಟೆ ಮೊಟ್ಟೆಯಿಂದ ಹಿಡಿದು ಚಿಟ್ಟೆ ಆಗಿ ಹಾರೋಗೋ ಪ್ರೋಸೆಸ್ ತನಕ ನಾನು ನೋಡಿದ್ದೀನಿ. ಯಾರಿಗುಂಟು ಯಾರಿಗಿಲ್ಲ. ಅವನು ಬರೀತಾ ಇರಲಿಲ್ಲ, ಅಷ್ಟು ಬಿಟ್ಟರೆ ಹಿ ವಾಸ್ ವೆರಿ ಗುಡ್ ಅಟ್ ರೆಸ್ಟ್ ಆಫ್ ದ ಥಿಂಗ್ಸ್. ಬಟ್ ಅವನು ತುಂಬ ಸ್ಟ್ರೆಸ್ ಆಯಿತು, ಅವನಿಗೆ ತುಂಬ ಬಾಧೆ ಆಯಿತು. ಯಾವ ಸ್ಟ್ರೆಸ್? ಓದೋ ಸ್ಟ್ರೆಸ್ ಆಯಿತು. ಯಾಕಂದರೆ ಅವನು ಅಕಾಡೆಮಿಕ್ಸ್ ಏನಿದೆ ಸಾಧಾರಣವಾಗಿ ಏನು ಅಚೀವ್ ಮಾಡಬೇಕು ಅದನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವನು ದಡ್ಡ, ನಿನಗೇನಕ್ಕೆ ಬೇಕಿದು, ಆಮೇಲೆ ನೀನು ನಿಮ್ಮ ಅಪ್ಪನ ಥರನೇ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ಬೋದಲ್ಲ ಅಂತೆಲ್ಲ ಆಗಿ ಅವನಿಗೂ ಕೂಡ ನನಗೆ ಬೇಡವೇ ಬೇಡ ನಂಗೆ ಓದಂದರೆ ನಂಗೆ ಇಷ್ಟ ಇಲ್ಲ ಅಂತ 10th ಸ್ಟ್ಯಾಂಡರ್ಡಲ್ಲಿ ಹಿ ಗೇವ್ ಅಪ್. ಬಟ್ 10th ಆದಮೇಲೆ ಈಸ್ ಡೂಯಿಂಗ್ ಸೋ ಗುಡ್, ಟಚ್ ವುಡ್, ದಟ್ ಹಿ ಈಸ್ ಇನ್ ಟು ಹಿಸ್ ಓನ್ ಫೀಲ್ಡ್ ವೇರ್ ಹಿ ಈಸ್ ಡೂಯಿಂಗ್. ಬಟ್ ಕೆಲವು ಪೋಷಕರು ಹೆದರೋದು ಯಾಕೆ ಅಂದರೆ, ಈಗ ಓದು ಅಂತ ಒತ್ತಡ ಹಾಕೋದು ಯಾಕೆಂದರೆ, ನೀನು ಏನೋ ಜಾಬ್ಗೆ ಹೋಗಿ ಸಂಬಳ ತೊಗೊಂಡು ನೆಕ್ಸ್ಟ್ ನಿನ್ನ ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆಂಡ್ತಿನ ಸಾಕ್ಕೊಂಡು EMI ಕಟ್ಟು, ಒಟ್ಟು ಏನೋ ಜೀವನಕ್ಕೇನೋ ದುಡ್ಡು ಅಂತ. ಈಗ ನಿಮ್ಮ ಮಗ 10th ಬಿಟ್ಟಿರ್ಬೋದು, ಮಾರ್ಷಲ್ ಆರ್ಟ್ಸಲ್ಲಿ ಚೆನ್ನಾಗಿದ್ದಾರೆ, ಬಟ್ ಲೈವ್ಲಿಹುಡ್ ನೀವು ಸಾಕ್ಬೇಕಾ ಅವರೇ ಸಾಕೋದು? ನಾವು ಒಂದು ಏಮ್ ಇಟ್ಕೊಂಡು ಹೋದ್ರೆ ಅವ್ನು ಹೇಳ್ತಾನೆ ನನಗೆ, ಅಮ್ಮ ನನ್ನ ಒಂದು ಮರ ಅಂತ ತಿಳ್ಕೊ, ಅದಕ್ಕೆ ಇವತ್ತು ನೀರು ಹಾಕಮ್ಮ, ನಾಳೆ ಒಂದಿನ ಹಣ್ಣು ಕೊಡ್ತೀನಿ ಅಂತ ಹೇಳ್ದ. ಯಾಕಂದರೆ ಎಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನೇ ಇಷ್ಟು ದೊಡ್ಡ ಮಗ ಇಟ್ಕೊಂಡಿದ್ಯಾ, ಅವನು ಏನು ದುಡಿತಾ ಇಲ್ಲ, ಅದು ಹೆಂಗೆ ಆಗುತ್ತೆ ಅಂತೆಲ್ಲ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ನು ನಂಗೆ ಹೇಳಿದೆ, ನಾನು ಮರ ಅಮ್ಮ, ನಂಗೆ ಚೆನ್ನಾಗಿ ಇವತ್ತು ನೀರು ಹಾಕಿ ಪೋಷಣೆ ಮಾಡು, ಒಂದಿನ ನಾನು ಹಣ್ಣು ಕೊಡ್ತೀನಿ. ದಟ್ ಈಸ್ ವಾಟ್ ಹಿಸ್ ವರ್ಡ್ಸ್ ಆ್ಯಂಡ್ ಐ ಬಿಲೀವ್ ದ್ಯಾಟ್. ಸೊ ಅಟ್ ದಿ ಎಂಡ್ ಇವನ್ ನಾನಾದ್ರೂ ಅಷ್ಟೇ, ನಾನು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ತಾ ಇಲ್ಲ, ನಂದನ್ನು ನಾನು ನೋಡ್ಕೊಳ್ತೀನಿ. ಆ್ಯಸ್ ಎ ಪೇರೆಂಟ್ ಐ ಬಿಲೀವ್ 21 ವರ್ಷ ಅಷ್ಟೇ ನಮ್ಮ ಅಧೀನ, ಮಕ್ಕಳೆಲ್ಲ ನಮ್ಮ ಕೈ ಕೆಳಗೆ. ಆಮೇಲೆ ಅವ್ರಿಗೆ ಬುರುಡೆ ಚೆನ್ನಾಗಿ ಬೆಳೆದಿರುತ್ತೆ, ಬಲ್ತಿರುತ್ತೆ, ಅವ್ರ ಡಿಸಿಷನ್ ತೊಗೊಳೋಕ್ಕೆ ಅವ್ರಿಗೆ ಸಾಧ್ಯತೆ ಇರುತ್ತೆ. ನಾವೇನಾದ್ರು ಇಂಟರ್ಫಿಯರ್ ಆಗ್ತಾಯಿದ್ರೆ ತುಂಬ ನಮ್ಮ ಮೇಲೆ ಅವಲಂಬಿಸ್ಬಿಡ್ತಾರೆ ಅವರು. ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ದುಡಿಲಿಲ್ವಾ, ಇಟ್ಸ್ ಓಕೆ. ನಾನು ಎಕ್ಸ್ಪೆಕ್ಟ್ ಮಾಡೋಷ್ಟು ಏನು ಮಾಡಲಿಲ್ಲ ಅಂದರೆ ದಟ್ಸ್ ರಿಯಲಿ ಓಕೆ ವಿತ್ ದೆಮ್. ನಾನು ಅಷ್ಟೇ ಆ ಥರದ್ದೆಲ್ಲ ಏನೂ ನೋಡ್ಕೊಂಡು ಬರಲೇ ಇಲ್ಲ. ಇವತ್ತು ನಾನು ಏನೇನೋ ಮಾಡ್ಬೇಕಾದ್ರೆ ನಮಗೆ ಅನಿಸುತ್ತೆ, ನನಗೆ ಆ ಕೆಪಾಸಿಟಿ ಇದೆಯಾ, ನಾನು ಮಾಡ್ತೀನಾ, ನಂಗೆ ಮಾಡೋಕ್ಕಾಗ್ತಾ ಇತ್ತಾ. ಈ ನಥಿಂಗ್ ಈಸ್ ಪ್ರಾಕ್ಟೀಸ್ ಮಾಡಿರೋದಲ್ಲ, ಎಲ್ಲ ಹೊಸತೆ ನಮಗೂ. ಬಟ್ ಒಂದು ಕಾನ್ಫಿಡೆನ್ಸ್ ಅನ್ನೋದೊಂದು ಬೆಳೆದಾಗ ಯಾರು ಏನು ಬೇಕಾದ್ರೆ ಮಾಡಬಲ್ಲರು. ಆ ಕಾನ್ಫಿಡೆನ್ಸೇ ಇಲ್ಲ ಅಂದಾಗ, ಹೆಸಿಟೇಷನ್ ಇದ್ದಾಗ, ಫಿಯರ್ ಇದ್ದಾಗ ನೀವು ಏನು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ವಲ್ಲ. ಅವ್ನಿಗೆ ಹೆದರಿಕೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನನ್ನ ಮಗನಿಗೆ. ಇವನ್ ನಾನು ಊಹೆ ಮಾಡೋಕ್ಕಾಗಲ್ಲ, ನಾಳೆ ಮುಖ ಹೊಡ್ಕೊಂಡ್ರೆ, ಕೈಕಾಲು ಹೊಡೆದೋದ್ರೆ ಏನಪ್ಪ ಗತಿ ಅಂತ. ನಂದಲ್ಲ ಅದು, ಇಟ್ಸ್ ನಾಟ್ ಮೈನ್, ಇಟ್ ಈಸ್ ಹಿ ಹೂ ಹ್ಯಾಸ್ ಟು ಥಿಂಕ್. ಅದು ಆದಾಗ ನೋಡೋಣ, ಅದು ಏನಾಗುತ್ತೋ ಅದು ಆ ಟೈಮ್ ಬರಲಿ. ನಾನು ಒಬ್ಬನೇ ಮಗ, ನಮ್ಮ ವಂಶೋದ್ಧಾರಕ, ಆ ಥರದ್ದು ಏನೋ ಪ್ಯಾಂಪ್ರಿಂಗ್ ಐ ಡೋಂಟ್ ವಾಂಟ್ ಟು ಡೂ ದಟ್. ಚಿಕ್ಕವನಿರ್ತಾನೋ ಅಷ್ಟೇ, ನಾನು ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಆ ಸಮುದ್ರದಲ್ಲಿ ಅವ್ನು ತುಂಬ ಚೆನ್ನಾಗಿ ಈಜ್ತಾನೆ, ಬಿಟ್ಬಿಡ್ತಾ ಇದ್ದೆ. ಹೋಗೋನು ಒಂದು 8 ವರ್ಷ 9 ವರ್ಷ ಇರ್ತಾ ಮಧ್ಯದವರೆಗೂ ಹೋಗೋನು. ನಾನು ತಿರುಗು ಕೂಡ ನೋಡ್ತಾ ಇರಲಿಲ್ಲ. ವಾಪಸ್ ಅವನೇ ಅಮ್ಮ ಅಂತ ಕರೆದಾಗ ನೆಮ್ಮದಿ ಆಗೋದು, ಹಬ್ಬ ಬಂದ ವಾಪಸ್ಸು ಅಂತ. ನಮ್ಮ ಮನೇಲಿರೋರೆಲ್ಲ ಬೈಯೋರು, ನೀನು ಒಂದಿನ ಹಿಂಗೆ ಕಳಿಸ್ಬಿಡ್ತೀಯ ಅವನ್ನ ಅಂತ. ಅವ್ನ ನಸೀಬಲ್ಲಿ ನಿಜಕ್ಕೂ ಅಲ್ಲೇ ಹೋಗಬೇಕು ಅಂತಿದ್ರೆ ಅಲ್ಲೇ ಹೋಗ್ತಾನವನು. ಅದಕ್ಕೋಸ್ಕರ ಹೆದರಿಕೆ ಅನ್ನೋದು ಒಂದು ಬುರುಡಲ್ಲಿ ನಂಗೆ ಬಿಡೋಕ್ಕೆ ಇಷ್ಟ ಇಲ್ಲ ಅಂತ ನಾ ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ಇಬ್ರಿಗೂ ಮಾಡೋಕ್ಕೆ ಹೋಗಲಿಲ್ಲ. 8 ವರ್ಷಕ್ಕೆ ಸೈಕ್ಲಿಂಗ್ ಮಾಡ್ಕೊಂಡು ಸಜ್ಜಾಪುರ ರೋಡ್ಗೆಲ್ಲ ಹೋಗೋನು ಅವನು. ಸೊ ಯಾವತ್ತೂ ನನ್ನನ್ನು ಹೆದರ್ಸ್ಲಿಲ್ಲ, ಬಾ ಅಂತ ಹೇಳಲಿಲ್ಲ, ಏನೂ ಮಾಡಲಿಲ್ಲ. ಐ ನ್ಯೂ ಫಾರ್ ಶ್ಯೂರ್ ಹಿಲ್ ಕಮ್ ಬ್ಯಾಕ್. ಅವ್ನಿಗೆ ರೋಡ್ ಸೆನ್ಸ್ ಎಷ್ಟು ಚೆನ್ನಾಗಿದೆ ಈಗ ಅಂದರೆ ಹೇಳೋದೇ ಬೇಡ. 8ನೇ ವಯಸ್ಸಿಗೆ ರೋಡ್ಗೆ ಬನಶಂಕರಿ. ಮಗಳಿಗೆ ಎಷ್ಟು ಈಗ? 24 ವರ್ಷ. ಏನು ಮಾಡ್ತಿದ್ದಾರೆ? ಅವಳು ಹಾಡಲ್ಲೂ ಇದ್ದಾಳೆ, ಆಕ್ಟ್ ಮಾಡ್ತಾ ಇದ್ದಾಳೆ. ಅದಲ್ಲದೆ ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್, ಪೇಂಟ್ ಮಾಡ್ತಾಳೆ. ಅವಳು ಮುಂಬೈಯಲ್ಲಿ ಇದ್ದಾಳೆ. ಅವ್ರು CKP ಪ್ರಾಡಕ್ಟ್ ಇಲ್ಲ. ಅವಳು 10th, ಆಮೇಲೆ ಏನು ಮಾಡಲಿಲ್ಲ ಅವಳು. ಶಿ ಸೆಡ್ ನಾನೇನು ಮಾಡಲ್ಲ. ಅವಳಿಗೂ ಪರಿಸರ ಪ್ರೇಮಿ, ಪ್ರಾಣಿಗಳ ಬಗ್ಗೆ ತುಂಬಾ ದಯೆ, ಏನೋ ಒಂದು ಮಾಡೇ ಮಾಡ್ತಾಳೆ ಅಂತ ನಂಗೆ ನಂಬಿಕೆ. ನಾನು ಹೇಳ್ದಂಗೆ ಆಗ್ಲಿಲ್ವೇ, ನಂಗೆ ಆ ಥರ ಇಲ್ವೇ ಇಲ್ಲ. ಹೋಗ್ಲಿಲ್ವೇ, JE ಕ್ಲಿಯರ್ ಮಾಡಿ ಫಾರಿನ್ ಹೋಗ್ಲಿಲ್ವೇ, ಏನೋ ಅನ್ಕೋತಾ ಇಲ್ಲ ನೀವು? ನನಗೇನಾಯ್ತು, ಐ ಡಿಡ್ ನೆವರ್ ಎಕ್ಸ್ಪೆಕ್ಟ್ ಆಲ್ ಆಫ್ ದಟ್ ಫ್ರಮ್ ದೆಮ್ ಅಟ್ ಆಲ್. ಮಂತ್ಲಿ ಸಾಫ್ಟ್ವೇರ್ ಸಂಬಳ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇಲ್ಲ ನೀವು? ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಮೀ. ಇವಾಗ ಅವಳನ್ನ ಬಿಟ್ಟಿದ್ದೀನಿ, ಅವಳು ನೋಡ್ಕೊಳ್ಬೇಕು. ಐ ವಿಲ್ ನಾಟ್ ಡೂ ದ್ಯಾಟ್ ಫಾರ್ ಹರ್. ಶಿ ಈಸ್ ಅನ್ ಇಂಡಿಪೆಂಡೆಂಟ್ ಪರ್ಸನ್. ನೀನು ಇಂಡಿವಿಜುವಾಲಿಟಿ ಬೆಳೆಯೋದು ಯಾವಾಗ? ಐ ಡೋಂಟ್ ವಾಂಟ್ ಟು ಬಿಕಮ್ ಅನ್ ಅದರ್ ಮಿನಿ ಮೀರಾ ಆಗಲಿ, ಮಿನಿ ಅರುಣ್ ಸಾಗರ್ ಆಗಲಿ ಆಗಬಾರ್ದು. ಅವ್ರವ್ರದ್ದು ಏನಿದೆ ಅದನ್ನು ಪೋಷಣೆ ಮಾಡಿನೇ ಆಚೆ ಬರಬೇಕು. ನಮ್ಮ ಸಪೋರ್ಟಿಂದ, ನಮ್ಮ ಐಡೆಂಟಿಟಿಯಿಂದ ಅವ್ರು ಬದುಕೋ ಅವಶ್ಯಕತೆ ಇಲ್ಲ. ಇವತ್ತು ಸಿಮ್ ಕಾರ್ಡ್ ಮಾರಿನೇ ಬದುಕ್ತೀನಿ ಅನ್ನೋದಾದರೆ ದಟ್ಸ್ ಯುವರ್ಸ್. ಬಿಕಾಸ್ ನಾನು ಏನು ಕೊಡಬೇಕೋ ಕೊಟ್ಬಿಟ್ಟಿದ್ದೀನಿ, ನಾನು ಏನೇನು ತೋರಿಸ್ಬೇಕೋ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಇದು ಕ್ವಾಲಿಟಿ ಅಂದರೆ ಏನು ಅಂತ ತೋರಿಸ್ಬಿಟ್ಟಿದ್ದೀನಿ, ಲೈಫ್ ಅಂದರೆ ಏನು ಅಂತ ಕಲಿಸ್ಬಿಟ್ಟಿದ್ದೀನಿ. ಬಿಕಾಸ್ ಅಟ್ ದ ಎಂಡ್ ಐ ನೀಡ್ ಓನ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು, ದಿನಕ್ಕೆ 2 ಹೊತ್ತು ಊಟ ಬೇಕು. ಆಮೇಲೆ ನಾನು ನೆಮ್ಮದಿಯಾಗಿರೋದಕ್ಕೆ ಬುರುಡೆ ಚೆನ್ನಾಗಿ ಇಟ್ಕೊಳ್ಬೇಕು ಫಸ್ಟು. ಇದು ಎಲ್ಲ ಇಂಟರ್ ಕನೆಕ್ಟೆಡ್. ಇದು ಹಾಳಾಗುತ್ತೆ, ಇದು ಹಾಳಾಗುತ್ತೆ. ಅದ್ರ ಜೊತೆ ನಾನು ಇಷ್ಟು ಮಾಡಬೇಕಾದ್ರೆ ನಾನು ಬದುಕ್ತಾ ಇರೋಂಥ ಪರಿಸರನೂ ಚೆನ್ನಾಗಿರಬೇಕು, ಅದು ನನ್ನದೇ ಜವಾಬ್ದಾರಿ. ಈ 3 ಇಟ್ಕೊಂಡು ನಾನು ಬದುಕ್ತಾ ಇದ್ದೀನಿ.
ನನ್ನ ಮಕ್ಕಳಾಗಿ ನೀವೂ ಅದನ್ನೇ ಮಾಡಿ ಅಂತ ನಾನು ಹೇಳ್ತೀನಿ. ನನ್ನ ಮಗಳೂ ಅದೇ ಹಾದಿಲಿದ್ದಾಳೆ. ಐ ಆಮ್ ಹ್ಯಾಪಿ. ಐ ನೋ ಫಾರ್ ಶ್ಯೂರ್ ಶಿ ಇಸ್ ಗೋನ್ ಟು ಮೇಕ್ ಹರ್ ಲಿವಿಂಗ್. ಇದೆಲ್ಲ ಇನ್ನೊಂದು ರೀತಿ ಮಾಡೇ ಮಾಡ್ತಾಳೆ. ಅವಳು ಮನಸ್ಸು ಚೆನ್ನಾಗಿದ್ದರೆ ಏನು ಬೇಕಾದ್ರೆ ಮಾಡ್ಬೋದು. ಅದೇ ಮುಖ್ಯ. ಅದೇ ಮುಖ್ಯ. ಒಂಥರ ಭೂಮಿ ಹದವಾಗಿದ್ರೆ ನಗ್ತಾ ಇರಬೇಕು ಅನ್ಸುತ್ತೆ. ಫಸ್ಟು ನಗೋದನ್ನು ಕಲಿಬೇಕು, ಎಂಜಾಯ್ ಮಾಡೋದನ್ನು ಕಲಿಬೇಕು. ಹೌದು, ಅದು ಮಾಡಬೇಕು ಅಂದರೆ ನಂಗೆ ಅಷ್ಟು ದುಡ್ಡು ಬೇಕು ಅಂತ ಅವಾಗ ಯೋಚನೆ ಮಾಡಿ ಗಳಿಸ್ಲಿ. ನಾವೇ ಎಲ್ಲ ಕೊಟ್ಟು ಮಾಡಿದ್ರೆ ಅದು ನಮಗೆ ಸ್ಟ್ರೆಸ್ ಜಾಸ್ತಿ. ಅಷ್ಟೊತ್ತು ಏನೂ ಉಪಯೋಗ ಇಲ್ಲ ಅದರಿಂದ. ಸೂಪರ್. ಅದಿತಿ ಸಾಗರ್ ಅವ್ರ ಬಗ್ಗೆ ತಮಗೆ ಗೊತ್ತಿದೆ. ತುಂಬ ಒಳ್ಳೊಳ್ಳೆ ಹಾಡುಗಳು ಕನ್ನಡದಲ್ಲೂ ಹಾಡಿದ್ದಾರೆ. ವೇದ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಶಿವಣ್ಣ ಅವರ ಮಗಳ ಪಾತ್ರದಲ್ಲಿ. ಅವರೇ ಇವ್ರ ಮಗಳು ಅದಿತಿ ಸಾಗರ್. ಸೊ ನೋ ಚಿಂತೆ. ಸೊ ಒಂಥರ ಫಿಲಾಸಫಿಕಲ್ ಲೆವೆಲಲ್ಲಿ ಇದ್ದಾರೆ ಮೇಡಮ್. ಇಲ್ಲ, ಅಬ್ಸಲ್ಯೂಟ್ಲಿ. ಬಿಕಾಸ್ ನಾವು ಏನೇ ಅನ್ಕೊಳ್ತೀವಲ್ಲ, ನೀನು ಹಂಗೆ ಮಾಡ್ಬೇಕಾಯ್ತು, ಹಿಂಗೆ ಮಾಡ್ಬೇಕಾಯ್ತು ಅಂದ್ರೆ ಆ ಥರ ಮುಂಚೆಯಿಂದ ನಾನು ಹಾಗೆ ಟ್ರೈನ್ ಮಾಡಿಬಿಟ್ರೆ ಅವಳು ಇಲ್ಲೇ ಇರ್ತಾಳೆ, ನನ್ನ ಹತ್ರನೇ ಇರ್ತಾಳಾಗ. ಅವಳಿಗೆ ಅವಳದೇ ಆದಂಥ ಹೆಜ್ಜೆ ಇಡೋಕ್ಕೆ ಗೊತ್ತಾಗಲ್ಲ. ಸೊ ಅವ್ರೊಂಥರ ನಮ್ಮ ಕೈ ಪಪ್ಪಿಗಳಾಗ್ಬಿಡ್ತಾರೆ, ನಾಯಿ ಮರಿಗಳಾಗ್ಬಿಡ್ತಾರೆ. ನಾನು ಹೇಳ್ತೀನಿ, ನೀ ಮಾಡು, ಏನೋ ಪ್ರಾಬ್ಲಮ್ ಆಯಿತು ನಾನೇ ಸಾಲ್ವ್ ಮಾಡು, ಅದಾಯಿತು ನಾನೇ ಸಾಲ್ವ್ ಮಾಡು ಮಾಡ್ತಾ ಹೋದರೆ ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೊಂಡು, ನನಗೂ ಹಾಗೆ ಆಗಿದ್ದು. ನನ್ನ ಪ್ರಾಬ್ಲಮ್ 19 ವರ್ಷಕ್ಕೆ ನನ್ನ ಮದುವೆ ಆಯಿತು. ನನ್ನ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡಿಕೊಂಡೆ. ಅಷ್ಟೊತ್ತು ಯಾರಿಗೆ ಹೇಳಿನೂ ಉಪಯೋಗನೇ ಇಲ್ಲ. ಅದು ಪ್ರಾಬ್ಲಮ್ ಅನ್ನೋದು ಇಲ್ಲ ಆಗೋದು ನಮಗೆ. ಯಾಕಂದ್ರೆ ನಾವು ಬೆಳೆದು ಬಂದಿರೋ ರೀತಿ, ನಮ್ಗೆ ಆಗಿರೋ ಬಾಧೆ ಮೇಲೇ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗೋದು. ಸೊ ಹೆಂಗೆ ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಳ್ಬೇಕು? ದಟ್ ಈಸ್ ಅನ್ ಇಂಡಿವಿಜುವಲ್. ಅದು ನಾನು ನಿನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಅಂತ ನಾನು ಅವಳಿಗಾಗಿ ಬರ್ಕೊಟ್ಟಿಲ್ಲ ನನ್ನನ್ನು ನಾನು. ಹೌದು, ನೀವೆಲ್ಲ ಇದ್ದೀರಾ, ಜೊತೆಲಿ ನಾನು ಇದ್ದೀನಿ, ನಾನು ಮಜಾ ಉಡಾಯಿಸ್ತೀನಿ, ನೀವು ಮಜಾ ಉಡಾಯಿಸಿ. ಹೇಗೆ? ದಟ್ ಈಸ್ ಸೋ ವೆರಿ ಸಬ್ಜೆಕ್ಟಿವ್. ನಾನು ಈ ರೀತಿ ಮಜಾ ಉಡಾಯಿಸ್ತೀನಿ, ನನಗೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಬೇಡ. ನಾನು ಟಿ ವಿ ನೋಡಲ್ಲ, ವೆರಿ ರೇರ್ ಕರೆದ್ರೆ ಫಿಲಮ್ಗೆ ಹೋಗ್ತೀನಿ. ರೀಲ್ಸ್ ನೋಡ್ಕೊಂಡು ಕೂತಿರಲ್ಲ? ರೀಲ್ಸ್ ನೋಡೋಕ್ಕೆ ಟೈಮ್ ಇಲ್ಲ ನನಗೆ. ಸೊ ಯಾವಾಗ ನಮ್ದೇನೋ ಪೋಸ್ಟ್ ಬಿಟ್ಟಾಗ ಯಾರ ಕ್ವಶನ್ ಕೇಳಿದ್ರೆ ಉತ್ತರ ಕೊಡೋಕ್ಕೆ ಅಲ್ಸಿ. ತುಂಬ ರಾತ್ರಿ ಮಲಗಬೇಕಾದ್ರೆ ನಾನು 6 ಗಂಟೆಗೆ ತಿಂತೀನಿ, ಬೇಗ ಮಲ್ಕೊಂಡ್ಬಿಡ್ಬೇಕು, ಬೇಗ ಹೇಳ್ಬೇಕು, ಈ ಥರದಲ್ಲಿದೆ. ಸೊ ಹಿಂಗಿರ್ಬೇಕಾದ್ರೆ ನನಗೆ ಎಷ್ಟು ಟೈಮ್ ಸಿಕ್ಕತ್ತೋ ನಾನು ಅದರಲ್ಲಿ ಫುಲ್ ಏನು ಮಾಡೋಕ್ಕೆ ಸಾಧ್ಯ ನಾನು ಅದನ್ನು ನೋಡ್ತಾ ಇದ್ದೀನಿ ವಿನಃ ನನಗೂ ಟೈಮ್ ಕಡಿಮೆ ಇದೆ, ನನಗೂ 52 ಆಯಿತು, ದೆನ್ ಐ ಹ್ಯಾವ್ ಟು ಗೋ ಫಾಸ್ಟ್ ಅಂತ ನನ್ನ ಮನಸ್ಸಲ್ಲಿದೆ. ಸೊ ಐ ಆಮ್ ವರ್ಕಿಂಗ್ ಟುವರ್ಡ್ಸ್. ನನ್ನ ಮಕ್ಕಳು ಅದನ್ನ ನೋಡ್ತಾ ಇದ್ದಾರೆ. ನಮ್ಮಮ್ಮ ಅದವಳು ಹಿಂಗೆ ಇರೋದವಳು. ಫೋನ್ ಮಾಡ್ತಾರೆ, ನಾ ಬ್ಯುಸಿ ಇದ್ದರೆ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ, ನಾನು ಟೈಮ್ ಇದ್ದಾಗ ನಾನು ಮಾಡ್ತೀನಿ. ದಟ್ಸ್ ಹೌ ಇಟ್ ಈಸ್. ಗ್ರೇಟ್. ಬನ್ನಿ. ಸೊ ಮಿಕಾಸ್ ಎಲ್ಲ ನೋಡಿದ್ರೆ ಮೇಲ್ಗಡೆ ಏನಿದೆ? ಮೇಲ್ಗಡೆ ಆರ್ಟ್ ಕ್ಲಾಸ್ ನಡೆಯುತ್ತೆ. ಆರ್ಟ್ ಕ್ಲಾಸಾ? ಸೊ ಇಲ್ಲಿ ಸುಮಾರಷ್ಟು ಬುಕ್ಸ್ ಇದೆ ನಮ್ಮ ಹತ್ರ. ಬೇಕಾದಷ್ಟು ಯಾರ್ಯಾರು ನಮಗೆ ಸರ್ಗೆ ಯಾರ್ಯಾರು ಏನೇನು ಕೊಟ್ಟಿರ್ತಾರೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿರ್ತೀವಿ ಇಲ್ಲಿ. ಎಷ್ಟೊಂದು ಜನ ಪ್ರೀತಿಯಿಂದ ಶರ್ಟು, ನನಗೆ ಸೀರೆ ಏನೇನೋ ಕೊಟ್ಟಿದ್ದಾರೆ, ಅದನ್ನೆಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಬಿಕಾಸ್ ಐ ವಾಂಟ್ ಪೀಪಲ್ ಟು ಸಿ. ಇದು ಇನ್ನೇನು ಮಾಡೋಕ್ಕೆ ಬರಲ್ಲ ನನಗೆ. ಐ ವಿಲ್ ಹ್ಯಾವ್ ಟು ಡಿಸ್ಪ್ಲೇ ದಟ್ ಐ ಆಮ್ ಡೂಯಿಂಗ್. ಅದೇ ಒಂಥರ ಮಾನ್ಯುಮೆಂಟ್ ಥರ. ಹೌದು. ಬಿಕಾಸ್ ಇಲ್ಲಿ ಮೀಕಾಸಕ್ಕೆ ಬಂದವರೇ ಯಾರೋ ಕೊಟ್ಟಿದ್ದು. ಓಕೆ, ಇನ್ನೊಂದು ತೋರಿಸ್ತೀನಿ, ಬಂದೇ ಇರಿ. ಏನು ಮೇಡಮ್ ಇದು? ಬುಟ್ಟಿ ಕೊಟ್ಟಿದ್ದಾರೆ, ಅವರೇ ಕೈಯಾರೆ ಹೆಣ್ದು. ಕೈಯಲ್ಲಿ ಹೆಣ್ದಿರೋ ಬುಟ್ಟಿ, ಮೊದಲೇ ರೀಯೂಸ್, ರೀಸೈಕಲ್. ಚೆನ್ನಾಗಿದೆ ನೋಡಿ. ಗ್ಲಾಸ್ ಬಾಟ್ಲಲ್ಲಿ ಗಿಡ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಪ್ರೀತಿ ಬೆಳೆಸೋಣ ಉಳಿಸೋಣ ಅಂತ ಗಿಡಗಳನ್ನ ಎನ್ಕರೇಜ್ ಮಾಡ್ತೀನಿ ಅಂತ. ಸೊ ಅವ್ರು ಇದನ್ನ ಬಾಟ್ಲಿಗೆ ಹಾಕಿ ಗಿಡ ತಂದು ಕೊಟ್ಟಿದ್ದಾರೆ. ಈ ಥರ ಅವರೇ ಬೆಳೆದಿರೋ ಅಂಥ ಸಾವಯವದ್ದು ಹಣ್ಣುಗಳು ತಂದು ಕೊಡ್ತಾರೆ. ಸೋ ಮಚ್ ಆಫ್ ಲವ್ ಐ ಸಿ ಆ್ಯಂಡ್ ಐ ಥ್ಯಾಂಕ್ ದೆಮ್ ಆಲ್ ಡೀಪ್ ಫ್ರಮ್ ಮೈ ಹಾರ್ಟ್. ಸೂಪರ್. ತರಕಾರಿ ಕೊಡ್ತಾರೆ, ಗೆಡ್ಡೆ ಕೊಡ್ತಾರೆ. ಹೌದು, ನೋಡಿ ನಮ್ಮ ತೋಟದಲ್ಲೇ ಬೆಳೆದಿದ್ದು ತಗೊಳ್ಳಿ ಅಂತ ತಂದು ಕೊಡ್ತಾರೆ. ಆಮೇಲೆ ಅವ್ರ ಮನೆಯಿಂದನೇ ಪಾಯಸ ಮಾಡಿ ತಂದು ನಂಗೆ ಕೊಟ್ಟಿದ್ದಾರೆ. ಹೌದು. ಇವತ್ತು ಯಾರು ಕೊಟ್ಟಿಲ್ವಾ? ಇಲ್ಲ, ಯಾರು ಇಲ್ಲ ಇವತ್ತು. ನಿಮಗೆ ನಾನೇ ಕೊಡ್ತೀನಿ ಬಿಡಿ. ಎಲ್ಲ ಥ್ಯಾಂಕ್ ಯು. ದಟ್ಸ್ ಸೋ ನೈಸ್. ಓಕೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಸೊ ಇದೆಲ್ಲ ಆಂಟಿಕು. ಇದೆಲ್ಲ ಸುಮಾರು ಒಂದು 80-100 ವರ್ಷದ್ದು ಹಳೇದು. ಹೌದಾ? ಬೊಂಬೆ. ಹೌದು, ಮಣ್ಣಿನ ಬೊಂಬೆ. ಅದು ದಸರಾದಲ್ಲಿ ಇಡ್ತಿರಲ್ಲ ಅವು? ಹೌದು. ಇದು ಅಷ್ಟೇ ತುಂಬ ಹಳೇದು. ಹೌದು. ಇದು ಕೂಡ ತುಂಬ ಹಳೇದು. ಆಲ್ ದಿಸ್ ಹಿಯರ್ ಕಲೆಕ್ಷನ್ ತುಂಬ ಹಳೇದು. ಗ್ರೇಟ್. ಇದು ನನ್ನ ಅತ್ತೆದು. ಏನಿದು? ಇದು ವಿಳೆದೆಲೆ. ವಿಳೆದೆಲೆ ಡಬ್ಬೆ. ವಿಳೆದೆಲೆ ಸಂಚಿ. ಹಿತ್ತಾಳೆದು ಗೋಲ್ಡ್ ಥರ ಇದೆ ನೋಡಿ. ಅಲ್ಲಿ ಎಲೆ ಮೇಲ್ಗಡೆ ಎಲೆ ಅಡಿಕೆ ಸುಣ್ಣ ಮೇಲ್ಗಡೆ. ಇನ್ನು ಕ್ಯಾರಿ ಮಾಡೋರು ಎಲ್ಲ ಹಿಡ್ಕೊಂಡು. ನಮ್ಮ ಅತ್ತೆ ಈಗಲೂ ಎತ್ಕೊಂಡ್ಬರ್ತಾರೆ ಎಲ್ಲ ಕಡೆ. ಈಗಲೂ ತಿಂತಾರೆ. ಅವ್ರಿಗೆ 84 ವರ್ಷ. ಅವ್ರಿಗೆ ಈಗಲೂ ಕೂಡ ನನ್ನ ಗಂಡ ನಮ್ಮ ಅರುಣ್ ಸಾಗರ್ ಅವರು. ಹೌದು. ಶಿ ಇಸ್ ದ ಮೋಸ್ಟ್ ಎನರ್ಜೆಟಿಕ್ ಅಂತ ಹೇಳ್ಬೋದು. ಈಗಲೂ ಕೆಳಗೆ ಕೂತು ಮೇಲೆದ್ದು ಮಾಡ್ತಾರೆ. ಕಟ್ಟೆ ಹತ್ತು ನಿಂತ್ಕೊಂಡು ಛಾಂಗ್ ಅಂತ ಎಗಿರ್ತಾರೆ. ಡೋಂಟ್ ಆಸ್ಕ್ ಮೀ. ಬಾವಿ ಕಟ್ಟೆ ಹಾರ್ತಾರೆ. ಬಾವಿ ಕಟ್ಟಲ್ಲ,
ಅಡುಗೆ ಮನೆ ಕಟ್ಟೆ ಓ ಕಟ್ಟೆ ಮನೆ. ಮೇಲೇನೋ ಇಟ್ಬಿಟ್ಟಿರ್ತಾರೆ ಅವ್ರು ಕ್ಲೀನ್ ರೋಗ್ದವ್ರು. ಹಾಂ. ಅವ್ರದ್ದು ಯಾರ್ದು ಏನು ತೊಂದರೆ ಮಾಡಬಾರ್ದು ಅವ್ರಿಗೆ. ಬಿಡು 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 ನಾನೇ ತಗೊಡ್ತೀನಿ ಅಂತ ಕಟ್ಟೆ ಮೇಲೆ ಹತ್ತಿ ಆ ಡಬ್ಬನ ಇಳಿಸಿ ನನ್ನ ಕೈ ಕೊಟ್ಟು ಅಲ್ಲಿಂದ ಇಲ್ಲಿಗೆ ಚಾಂಗ್ ಅಂತ ಹೇಗಿರ್ತಾರೆ. ಜೀಡ್ ಮಾಡ್ಕೋತೀನಿ ಅತ್ತ ಹಿಡ್ಕೋತೀನಿ ಗೇಡ್ ಔಟ್. ಬಿಡು ಬಿಡು ನಾನು ಹೇಳಿದ್ದೀನಿ ಬಿಡು. ಸೂಪರ್ ಶೀಸ್. ಇದು ಆಲ್ ದಟ್ ಏನೇನು ನಮಗೆ ಸಿಕ್ಕಿತ್ತು ಎಲ್ಲ ಸೇರಿಸಿ ಜೋಡಿಸಿರ್ತದೆ. ಇನ್ನೂ ಬೇಕಾದಷ್ಟಿದೆ. ನಾವಿನ್ನು ವಿದ್ಯಾರ್ಥಿಗಳು ಅಥವಾ ಇಲ್ಲಿ ಆಹಾರ ತಿನ್ನಕ್ಕೆ ಬಂದವರು ನೋಡಿನ ಖುಷಿಯಾಗಿ ಮನ್ಸಿಗೂ ಖುಷಿ ಆಗುತ್ತೆ. ಇದು ನಾನೇ ಮಾಡಿರೋ ಬೋರ್ಡು. ಅಂದರೆ ಹಾಂ, ನಾನು 10th ಇರ್ಬೇಕಾದ್ರೆ ಏನೇನು ಪೇಂಟಿಂಗ್ ಮಾಡಿದ್ದೆ ಅದನ್ನೆಲ್ಲ ತೆಗೆದು ಅಂಟಿಸ್ಬಿಟ್ಟು ಐ ಹ್ಯಾವ್ ಮೇಡ್ ದಿಸ್ ಬೋರ್ಡ್. ಯಾಕಂದರೆ ಅಲ್ಲಿ ಎಲ್ಲೆಲ್ಲೂ ಇಟ್ಟರೆ ಹಾಳಾಗತ್ತಲ್ಲ ಅಂತ ಕೆಲವೊಂದೆಲ್ಲ ನಂದು, ಕೆಲವೊಂದೆಲ್ಲ ಕ್ಯಾಲೆಂಡರ್ನೇ ತೆಗೆದು ಅಂಟಿಸಿ ಮಾಡಿ. ಅರುಣ್ ಸಾಗರ್ ಅವ್ರು ನಿಮ್ಗೆ ಕೊಟ್ಟರೆ ಗಿಫ್ಟ್ ಇದೆ. ಫಸ್ಟ್ ಗಿಫ್ಟ್ ಏನು? ಸೀರೆ ಕೊಟ್ಟಿದ್ರು, ಅದು ಹೊಟ್ಟೋಯ್ತು. ಏನು ಸೀರೆ? ವೈಟ್ ಕಾಟನ್ ಸ್ಯಾರಿ ಕೊಟ್ಟಿದ್ರು. ಹಾಂ, ಸೂಪರ್. ಸೊ ಅದೇನು ನಂದಿದ್ದು ಫೆಬ್ರವರಿ 11th ಬರ್ತಡೇ. ಅವ್ರು ಕೊಟ್ಟಿದ್ದು ಜನವರಿ 11th ಕಳಿಸಿದ್ರು. ನಾನು ಜನವರಿ 11 ನಾನು ಹುಡ್ದಬ್ಬ ಅಂತ ತಿಳ್ಕೊಂಡು ಅವ್ರು ರಂಗಾಯಣದಲ್ಲಿದ್ದರು. ಫ್ರೆಂಡ್ ಕೈಲಿ ಕೊಟ್ಟು ಕಳಿಸಿದ್ರು. ಹಾಂ, ದಟ್ ವಾಸ್ ಇಸ್ ಫಸ್ಟ್ ಗಿಫ್ಟ್. ಅದ್ರ ಜೊತೆ ಕ್ಯಾಸೆಟ್ಸ್ ಕಳಿಸೋರು ಯಾವಾಗಲೂ. ಏನು ಕ್ಯಾಸೆಟ್? ನಾನು ಹಾಡ್ತೀನಿ ಅಂತ ಹಿಂದೂಸ್ತಾನಿ ಮ್ಯೂಸಿಕ್ದು ಎಲ್ಲ ಕ್ಯಾಸೆಟ್ಸ್ ಕಳಿಸೋರು. ಇದನ್ನು ಕೇಳು, ಜಸ್ರಾಜ್ ಕೇಳು, ಇವ್ರನ್ನ ಕೇಳು, ಅವ್ರನ್ನ ಕೇಳು ಅಂತ ಎಲ್ಲರದು ಕ್ಯಾಸೆಟ್ಸ್ ಕಳಿಸೋರು ನನಗೆ. ಕೇಳ್ತಾ ಇದ್ರ? ಹಾಂ, ಇದೇ ಗಿಫ್ಟ್ ಅವ್ರ ಕಡೆಯಿಂದ ಗಿಫ್ಟ್ ಅಂದರೆ ಇದೆ. ಕಲಾವಿದ ಅಲ್ವಾ? ಹೌದು, ದಟ್ ಇಸ್ ದ ಬೆಸ್ಟ್ ಗಿಫ್ಟ್. ದಟ್ಸ್ ವೈ ಐ ಆಮ್ ಸೇಯಿಂಗ್ ದಿಸ್ ಇಸ್ ವಾಟ್. ನಮಗೂ ಬರಬೇಕದು. ಓ, ನಾನು ಪ್ರಾಕ್ಟೀಸ್ ಮಾಡಬೇಕು, ನಾನು ಹಾಡಬೇಕು, ನಾನು ಮಾಡಬೇಕು. ಅವರಿಂದ ಸಾಕಷ್ಟು ಕಲಿತೆ. ಬಿಕಾಸ್ ನಮಗೆ ಹಿಂದೂಸ್ತಾನಿ ಹಾಡನ್ನು ಅಪ್ರಿಷಿಯೇಟ್ ಮಾಡೋಕ್ಕೂ ಗೊತ್ತಿರಲಿಲ್ಲ, ಸಂಗೀತನ. ನಾವು ಕರ್ನಾಟಕ ನಮ್ಮ ಮನೇಲಿ ನಮ್ಮಪ್ಪ. ಅರುಣ್ನಿಂದ ಜಾನಪದ ಗೀತೆ ಇರ್ಬೋದು, ಯಾರ್ಯಾರ್ದೋ ವಿಚಾರಗಳನ್ನ ಹೇಳಿ 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 ನಮಗೆ ಅವ್ರ ಬಗ್ಗೆ ಎಲ್ಲ ಗೌರವ ಬರೋ ಥರ ಮಾಡಿದ್ದೆ ಅರುಣ್. ಇಲ್ಲ, ನಮಗೂ ಸಾಧಾರಣವಾಗಿ ಬದುಕ್ತಾ ಇದ್ದೆ ನಾನು. ಅರುಣ್ ಸಂಪರ್ಕ ಆದಮೇಲೆ ಸಾಕಷ್ಟು ಕಲಿತೆ, ಸಾಕಷ್ಟು ಬೆಳೆದೆ, ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರೋಸೆಸ್ಸಲ್ಲಿ ನಂಗೆ ಅನ್ಸೋದು ಇವ್ರನ್ನ ಒಂದು ಚೂರು ಕದಲಿಸ್ಬಾರ್ದು, ಹಾಗೆ ಬಿಡಬೇಕು, ಇವ್ರು ಬೇಗ ಮುಂದಕ್ಕೆ ಹೋಗಿ ಚೆನ್ನಾಗಿ ದೊಡ್ಡದಾಗಿ ಅಚೀವ್ ಮಾಡಬೇಕು ಅಂತ ನನ್ನ ಮಕ್ಕಳ ಜವಾಬ್ದಾರಿ ಎಲ್ಲ ನಾನು ಹೊತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ದಟ್ ಈಸ್ ಹೌ ಐ ವಾಂಟೆಡ್ ಟು ಶೋ ಗ್ರ್ಯಾಟಿಟ್ಯೂಡ್. ಬಿಕಾಸ್ ಐ ವಾಸ್ ಸಂಬಡಿ ಹೂ ವಾಸ್ ಮಲ್ಟಿ ಟ್ಯಾಲೆಂಟೆಡ್, ವಾಸ್ ನಾಟ್ ಅಂಡರ್ಸ್ಟುಡ್ ವೆಲ್ ಮಚ್. He was the one who understood. This was the gratitude ನನಗೆ. ಕೃತಜ್ಞತೆ. Even now I have that. So one person who really said, yes, you are somebody amazing ಅಂತ ಅನಿಸ್ತು ಅಂದರೆ ಅದು ಅರುಣ್ನಿಂದಾನೆ. So I was just 19 when I got him. He made me feel I'm special. ಸೂಪರ್. ಅರುಣ್ ಅವರು ಒಂದು 25 ವರ್ಷ ಬ್ಯುಸಿ ಇದ್ರು. ಅಭಿನಯ, ಆಮೇಲೆ ಆರ್ಟ್ ವರ್ಕ್, ಸೆಟ್ ಡಿಸೈನ್ ಎಲ್ಲ. ಸೊ ಬಹುಶಃ ಅವ್ರು ಹೇಳ್ತಿದ್ರು ಒಂದು 2-3 ತಿಂಗಳು ನಾನು ಇರ್ತಾನೆ ಇಲ್ಲ ಪರಮನ್ ಅಂತ. ಸೊ ಹೌ ಯು ಯೂಸ್ ಟು ಮ್ಯಾನೇಜ್? ಹೌದು, ಅದೇ ಆಗಿದ್ದು. ದೆನ್ ಅವಾಗಲೇ ನಾನು ಡಿಸೈಡ್ ಮಾಡಿಬಿಟ್ಟೆ. ಮದುವೆ ಆಗಿದ ತಕ್ಷಣ ನಾನು ಡಿಸೈಡ್ ಮಾಡಿದೆ, ನಾನು ಗಂಡ ಮಕ್ಕಳು ನೋಡ್ಕೊಂಡು ಇರ್ತೀನಿ ಮನೇಲಿ ಅಷ್ಟೇ ಹೊತ್ತು, ನಾನು ಇನ್ಯಾವ ಥರದಕ್ಕೂ ಹೋಗಲ್ಲ, ಮುಂದಕ್ಕೆ ಹೋಗಲ್ಲ. ನಾನೇ ಡಿಸೈಡ್ ಮಾಡಿಬಿಟ್ಟೆ. ಬಟ್ ನೀವು BFA ಪಾಸ್ ಔಟ್ ಮಾಡಿದ್ದೆ. ಹೌದು, ನಾನು ಅದನ್ನೆಲ್ಲ ಬಿಟ್ಟರೆ ಇನ್ನು ಇವ್ರನ್ನ ನೋಡ್ಕೊಳಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಹಾಕ್ಬಿಟ್ಟೆ. ನೀವು ತುಂಬ ಟ್ಯಾಲೆಂಟೆಡ್, ನೀವು ತುಂಬ ಬೆಳಿಬೇಕು, ನೀವು ಮುಂದಕ್ಕೆ ಹೋಗಿ, ನಿಮಗೆ ತೊಂದರೆ ಆಗದೆ ಇರೋ ಥರ ನಿಮ್ಮ ಮಕ್ಕಳನ್ನ ನೋಡ್ಕೊಂಡು ನಾನು ಇರ್ತೀನಿ ಅಂತ ನಾನೇ ಪ್ರಾಮಿಸ್ ಮಾಡಿ ಐ ಲಿವ್ ಮೈ ಲೈಫ್. ಎಷ್ಟು ವರ್ಷ ಆಯಿತು? ಇವಾಗ ನನ್ನ ಮಗಳು ಮುಂಬೈಗೆ ಹೋಗೋವರೆಗೂ ಒಂದು 22 ವರ್ಷ. 22 ವರ್ಷ, ಎಸ್. 19 ಇತ್ತೀಚೆಗೆ. ಸೊ ಸ್ಟಾರ್ಟ್ ಮಾಡಿ 4 ವರ್ಷ ಆಯಿತು ಅಂತ ಇಟ್ಕೊಳ್ಳಿ. ಅಲ್ಲಿವರೆಗೂ ಮದುವೆ ಆಗಿದೆ ವರ್ಷ 94, 32 ಇಯರ್ಸ್. 32 ವರ್ಷದ ಮ್ಯಾರೇಜ್ ನಿಮ್ಮದು? 19 ವರ್ಷಕ್ಕೆ. 32 ವರ್ಷ ಆಯಿತು ಮದುವೆ ಆಗಿ. ಸೊ ಒಂದು 22-23 ವರ್ಷ ಅಥವಾ 20 ವರ್ಷ ಅಟ್ಲೀಸ್ಟ್ ಮಿನಿಮಮ್. ಸೊ ಯು ಡೆಡಿಕೇಟೆಡ್. ಎಸ್, ಡೆಡಿಕೇಟೆಡ್. ಫ್ರಸ್ಟ್ರೇಟ್ ಆಗ್ತಿರ್ಲಿಲ್ವಾ? ಇಲ್ಲ. ಸಿಟ್ಟು ಬರ್ತಿರ್ಲಿಲ್ವಾ? ಅಂದರೆ ಗೊತ್ತಾಗ್ತಾನೆ ಇಲ್ಲ, ತೋರಿಸ್ತಾನೆ ಇರಲಿಲ್ಲ. ಇಲ್ಲ, ಅದೆಲ್ಲ ಏನೂ ಅನಿಸ್ತಾ ಇರಲಿಲ್ಲ ನನಗೆ. ಯಾಕಂದರೆ ನಂಗೆ ಅನ್ನಿಸ್ತಾ ಇತ್ತು ಅರುಣ್ ನನಗಿಂತ ಜಾಸ್ತಿ ಕಷ್ಟಪಟ್ಬಿಟ್ಟಿದ್ದಾರೆ ಜೀವನದಲ್ಲಿ. ಅರುಣ್ಗೆ ಯಾವುದೇ ಥರ ಮನ್ಸಿಗೆ ನೋವಾಗೋ ಥರ ನಾನು ಬದುಕಬಾರ್ದು, ಅವ್ರಿಗೆಲ್ಲ ಒಳ್ಳೆಯದು ಸಿಗಬೇಕು. ದಟ್ ವಾಸ್ ಮೈ ಡಿಕ್ಲರೇಷನ್ ಇನ್ಸೈಡ್ ಮೈ ಹೆಡ್. ಇಲ್ಲ, ಯಾವತ್ತೂ ನಾವು ನನ್ನ ಮಕ್ಕಳಾಗಲಿ ನಾವಾಗಲಿ ಕಯ ಅಂದು ಅವ್ರದ್ದು ಆ ಎನರ್ಜಿನ ಲೋ ಆಗಬಾರ್ದು. ಎಲ್ಲರನ್ನೂ ನಗಿಸೋ ಅಂತ ಏನಿದೆಯಲ್ಲ ಅದು ಎಲ್ಲರಿಗೂ ಇರೋದಿಲ್ಲ. ವೆರಿ ಫ್ಯೂ ಹ್ಯಾವ್. ಸ್ಪಾಂಟೇನಿಯಸ್ ಆಗಿ ಮಾತಾಡೋದಿರ್ಬೋದು, ಅಥವಾ ಅವರು ಮಾತಾಡೋ ರೀತಿ ಇರ್ಬೋದು, ಅವರು ಜನ ನಗಿಸೋ ರೀತಿ ಇರ್ಬೋದು. ಆಮೇಲೆ ನಾನೇನಾರು ಹೌದು ಬನ್ನಿ ಇಲ್ಲೇ ಇರಿ ಅಂತ ಆಗ್ಬಿಟ್ರೆ ಬೇರೆ ಊರಿಗೂ ಹೋಗೋಕ್ಕಾಗಲ್ವಲ್ಲ, ಅಕಸ್ಮಾತ್ ಮುಂಬೈಲಿ ಚಾನ್ಸ್ ಸಿಕ್ಕರೆ ಹೊಟ್ಟೋಗ್ಬೋದಲ್ಲ. ಲೈಕ್ ಆಲ್ ಆಫ್ ದಿಸ್ ನನ್ನ ಮಕ್ಳಿಗೂ ಗೊತ್ತಿತ್ತು ಡಿಸ್ಟರ್ಬ್ ಮಾಡಬಾರ್ದು ಅಂತ, ನನಗೂ ಗೊತ್ತಿತ್ತು ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ಮಕ್ಳು ಏನಿದ್ರು ನಂದಷ್ಟೇ. ಯಾವಾಗಲೂ ಅಪರೂಪ ನಾವು ನೋಡ್ತಾ ಇದ್ದಿದ್ದು ಅರುಣ್ನ, ಬರೋರು ನಮ್ಮ ಜೊತೆ ಇರೋರು, ಬಟ್ ಯಾವಾಗಲೂ ಕೆಲಸದಲ್ಲೇ ಇರೋರು ಆಲ್ ದ ಟೈಮ್. ವರ್ಕಾಲಿಕ್ ಅರುಣ್. ಅವ್ರಿಗೂ ಅಷ್ಟೇ, ಏನೋ ಒಂದು ಕೆಲಸ ಮಾಡಲು ಪರ್ಫೆಕ್ಟಾಗಿ ಮಾಡ್ಬೇಕನ್ನೋ ಆಸೆ. ಸ್ನೇಹಿತರೆ, ಈಗ ಮೀಕಾಸದಲ್ಲಿ ಊಟದ ಹೊತ್ತು ಸ್ನೇಹಿತರೆ. ಈಗ 1 ಗಂಟೆ ಆಯಿತು. ಮೇಡಮ್ ನಮಗೋಸ್ಕರ ಮೀರಾ ಮೇಡಮ್ ಅವರು ಮೀಕಾಸ ಕಿಚನಲ್ಲಿ ದೋಸೆ ಮಾಡಿದ್ದಾರೆ. ಏನು ದೋಸೆ ನಂಗೆ ಅರ್ಥ ಆಗ್ತಾಯಿಲ್ಲ. ಆಕಾಶ್
ನಮಸ್ತೆ. ನೋಡಿ ಆಕಾಶ್ ಅವರು ಮೀರಾ ಮೇಡಮ್ ಟೀಮ್ನವರು. ಏನು ದೋಸೆ ಅಪ್ಪ ಇದು? ಸರ್ ಅದು ಮಿಲೆಟ್ ದೋಸೆ. ಮಿಲ್ಲೆಟ್ ದೋಸೆ, ಸಿರಿಧಾನ್ಯಗಳ ದೋಸೆ. ಹೌದು. ಆಮೇಲೆ ಈ ಪಲ್ಯಗಳು? ಪಲ್ಯಗಳು ಅದು ಕ್ಯಾಪ್ಸಿಕಮ್ ಪಲ್ಯ. ಓಕೆ. ಅದು ಹೆಣ್ಗಾಯಿ ಥರ ಮಾಡಿರ್ತಾರೆ. ಕ್ಯಾಪ್ಸಿಕಮ್ನ ದಪ್ಪ ಮೆಣಸಿನ್ಕಾಯಿನ ಎಣ್ಣೆಕಾಯಿ ಥರ ಮಾಡಿದ್ದಾರೆ. ಇದು? ಅದು ಚಟ್ನಿ. ಚಟ್ನಿ. ಕಾಯಿ ಚಟ್ನಿ. ಕಾಯಿ ಚಟ್ನಿ. ನಾವು ಅಡುಗೆನ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸಲ್ಲೇ ಮಾಡೋದು. ಯಾವುದೇ ಥರ ಹೊರಗಿನ ಎಣ್ಣೆ ಬಳಸಲ್ಲ. ಗಾಣದ ಎಣ್ಣೆನೇ ನಾವು ಬಳಸೋದು. ಹೌದೇನು? ಹೌದು. ತುಂಬ ರುಚಿ ಇದೆ. ಅದ್ಭುತ. ಧನ್ಯವಾದ.